ರಾಜಕೀಯ ಡ್ರಾಮಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಹೆಗಡೆ. ಪರಸ್ಪರ ಕೆಸರೆರ ಚಾಟವೇ ಇವರಿಗೆ ಬಹಳ ಇಷ್ಟವಾದ ಆಟ. ಅದರಲ್ಲೂ ಕಾಂಟ್ರೋವರ್ಸಿಗಳು ಇಲ್ಲ ಅಂತಂದ್ರೆ ಇವರಿಗೆ ನಿದ್ದೆನೇ ತಲೆಗತ್ತಲ್ಲ. ಪ್ರಜಾಪ್ರಭುತ್ವದಲ್ಲಿ ಇವರದ್ದೇ ನಿರಂಕುಶ ಅಧಿಕಾರ. ಇದುವೇ ಈ ಹೊತ್ತಿನ ವಿಶೇಷ ರಾಜಕೀಯ ಡ್ರಾಮಾ. ನಿಜ ಹೇಳ್ಕೊಳ್ಳೋಕೆ ನಮ್ಮದು ಪ್ರಜಾಪ್ರಭುತ್ವ ದೇಶ. ಆದ್ರಲ್ಲಿ ಪ್ರಜೆಗಳಿಗೆ ಬೆಲೆ ಬರೋದು ವೋಟಿಂಗ್ ದಿನ ಮಾತ್ರ. ಉಳಿದ ದಿನಗಳಲ್ಲಿ ಜನಸೇವಕರದ್ದೇ ಸಾಮ್ರಾಜ್ಯ. ಅವರು ಆಡಿದ್ದೇ ಆಟ. ಇರೋ 3 ಪ್ರಮುಖ ಪಕ್ಷಗಳಲ್ಲಿ ಯಾರು ಅಧಿಕಾರಕ್ಕೆ ಬಂದರೂ ಅಭಿವೃದ್ಧಿಗಿಂತ ದುರಾಡಳಿತವೇ ಜಾಸ್ತಿ. ಮಾದರಿ ಎನಿಸಬೇಕಾದ ರಾಜಕಾರಣಿಗಳು ಹೇಗೆಲ್ಲ ಕಿತ್ತಾಡಿ ಡ್ರಾಮಾ ಆಡ್ತಾರೆ ನೋಡಿ. ಜಗವೇ ನಾಟಕರಂಗ ಜಗದೀಶ ನಾಡುವ ಜಗವೇ ನಾಟಕರಂಗ ಸಂಚಾರಿ ನಾನಾಗಿ ಕಾಣುವ ಸಂಚಾರಿ ನಾನಾಗಿ ಕಾಣುವ ಜಗದೀಶ ನಾಡುವ ಜಗವೇ ನಾಟಕರಂಗ. ನಮ್ ಕೃಷ್ಣಣ್ಣನ್ಗಾದ ನಷ್ಟನ ಭರ್ತಿ ಮಾಡ್ಕೊಡ್ಬೇಕು. ನಮ್ ಕೃಷ್ಣಣ್ಣನ್ಗಾದ ನಷ್ಟನ ಭರ್ತಿ ಮಾಡ್ಕೊಡ್ಬೇಕು. ಸಮಾಧಾನ ಮಾಡ್ಕೊಳ್ಳಿ. ಜಗತ್ತಿನಲ್ಲಿ ಜನಪ್ರಿಯತೆಯನ್ನು ಹೊಂದಿರುವಂತ ಮಾನ್ಯ ಎಸ್ ಎಂ ಕೃಷ್ಣ ಅವರ ಪಕ್ಕದಲ್ಲಿ ಕೂತು ನಾವಿಬ್ಬರು ಮಂಡ್ಯ ಜಿಲ್ಲೆಯ ಮಾಜಿ ಮುಖ್ಯಮಂತ್ರಿಗಳು ಮಂಡ್ಯ ಜಿಲ್ಲೆಯ ಮಾಜಿ ಮುಖ್ಯಮಂತ್ರಿಗಳು ಮಂಡ್ಯ ಜಿಲ್ಲೆಯ ಮಾಜಿ ಮುಖ್ಯಮಂತ್ರಿಗಳು ಮಂಡ್ಯ ಜಿಲ್ಲೆಯ ಮಾಜಿ ಮುಖ್ಯಮಂತ್ರಿಗಳು ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಅನ್ನೋ ನಾಯಕರವೋ ನಾಯಕ ಚಾಲು ಇನ್ನು ಈ ನಾಟಕ ಸೂತ್ರ ನೀನು ಪಾತ್ರ ನಾನು. ನಮ್ಮತನದ ಬಗ್ಗೆ ಹೇಳ್ಕೊಟ್ಟಿಲ್ಲ, ನಮ್ಮತನದ ಬಗ್ಗೆ ಹೇಳ್ಕೊಟ್ಟಿಲ್ಲ, ನಮ್ಮತನದ ಬಗ್ಗೆ ಹೇಳ್ಕೊಟ್ಟಿಲ್ಲ. ಬೇರೆ ಹೇಗಾಗಬೇಕು ಅನ್ನೋದು ಕೂಡ ಸ್ಪಷ್ಟತೆ ನಮಗಿಲ್ಲ. ನಾವು ಹೇಗಾಗಬೇಕು ಮಾನವರಾಗಬೇಕು. ಪ್ರಾಣಿಗಳೇ ಗುಣದಲ್ಲಿ ಮೇಲು ಮಾನವನದಕ್ಕಿಂತ ಕೀಳು. ಎಂತ ದನ ದಿವಸ ಇದ್ದಿದ್ದು ಪ್ರಾಣಿಗಳ ತರ ಇದ್ವಾ? ಎಂತ ದನ ದಿವಸ ಇದ್ದಿದ್ದು ಪ್ರಾಣಿಗಳ ತರ ಇದ್ವಾ? ಹುಟ್ಟಿದ್ದೇ ಮಾನವರಾಗಿ. ಮಾನವನಾಗುವೆಯ ಇಲ್ಲ ದಾನವನಾಗುವೆಯ ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ. ಸಾಹಿತಿಗಳ ಬಗ್ಗೆ ಹೇಳ್ತಾರೆ, ಸಾಹಿತಿಗಳ ಬಗ್ಗೆ ಹೇಳ್ತಾರೆ. ವೇದಾಂತಿ ಹೇಳಿದನು ಹೊನ್ನೆಲ್ಲ ಮಣ್ಣು ಮಣ್ಣು. ಸಮಕಾಲೀನ ಕವಿಗಳು ಕವಿಯ ಕೃತಿಯನ್ನು ಮೆಚ್ಚಿಕೊಂಡರೆ ಅದಕ್ಕಿಂತ ಬೇರೆ ಭಾಗ್ಯವೇ ಇಲ್ಲ. ಎಣ್ಣೆಯ ಬಿಸಿ ರಕ್ತ ಬಸಿ ಬಸಿದು ಮಸಿ ಮಾಡಿ ನಾ ಬರೆಯ ಬಲ್ಲನೆ ನಾನು ಕವಿ ಅಂತ ಕವಿ ಹೇಳ್ತಾರೆ. ಎಣ್ಣೆಯ ಬಿಸಿ ರಕ್ತ ಬಸಿ ಬಸಿದು ಮಸಿ ಮಾಡಿ ನಾ ಬರೆಯ ಬಲ್ಲನೆ ನಾನು ಕವಿ ಅಂತ. ಬದುಕು ಕೂಡ ಇದೇ ಬೆಲೆಯನ್ನ ಅಪೇಕ್ಷೆ ಪಡುತ್ತೆ, ಇದೇ ಬೆಲೆಯನ್ನ ಅಪೇಕ್ಷೆ ಪಡುತ್ತೆ. ನನ್ನೆದೆಯ ಬಿಸಿ ರಕ್ತ ಬಸಿ ಬಸಿದು ಮಸಿ ಮಾಡಿ ನಾ ಬರೆಯ ಬಲ್ಲನೆ ನಾನು ಕವಿ ಅಂತ. ನಿಮ್ಮ ಬದುಕು ಹಸನಾಗಬೇಕು ಅಂತಂದ್ರೆ ನಿಮ್ಮದೇ ಬೆವರು, ನಿಮ್ಮದೇ ರಕ್ತ. ಇಂಥ ಉತ್ಕೃಷ್ಟ ಕಾವ್ಯವನ್ನು ರಚಿಸಿದ ಮಹಾಪ್ರಭುಗಳಿಗೆ ನಮ್ಮೆಲ್ಲರ ಮೆಚ್ಚುಗೆ ಕಾಣಿಕೆಯಾಗಿ ಉರುಕವಿ ವೈಭವ ನಿವಾಹ ನಿಧಾನ ಎಂಬ ಬಿರುದನ್ನು ಸಮರ್ಪಿಸಬೇಕೆಂದು ಆಸ್ಥಾನ ಕವಿಗಳೆಲ್ಲರ ಅಭಿಪ್ರಾಯ. ಕನಸಿನ ರಾಜ ಸಿದ್ದರಾಮಯ್ಯ ಇವತ್ತು ಟಿವಿಯಲ್ಲಿ ಏನೇನೋ ಹೇಳ್ತಾ ಇದ್ದಾನೆ ಅಂತ ಕೇಳಿದೆ. ಯಡಿಯೂರಪ್ಪನವ್ರ ಬಗ್ಗೆ, ನಮ್ ಬಗ್ಗೆ ಎಲ್ಲಾ ಕಡೆ ಹೇಳ್ತಾ ಇದ್ದಾನೆ ಅಂತ ಕೇಳಿದೆ. ಯಾವತ್ತಿಂದ ಪರಿವರ್ತನಾ ಯಾತ್ರೆ ಶುರುವಾಗಿದೆಯೋ ಅವತ್ತಿಂದ ಸಿದ್ದರಾಮಯ್ಯನ ನಿದ್ದೆ ಕೆಟ್ಟು ಹೋಗಿದೆ. ನನ್ನನ್ನ ಏಕವಚನದಲ್ಲಿ ಮಾತಾಡಿಸುವಷ್ಟು ಒಳ್ಳೆ ನಿದ್ರೆ ಬಂದ್ರೆ ಒಳ್ಳೆ ಕನಸು ಬಿಡ್ತವೆ. ಈ ಅರ್ಧ ನಿದ್ರೆಯಲ್ಲಿ ಇದ್ರೆ ಖಂಡಿತವಾಗಿ ದುಸ್ವಪ್ನನೇ ಬೀಳುದು. ಯಡಿಯೂರಪ್ಪನವ್ರ ಕನಸಲ್ಲಿ ಬರ್ತಾರೆ.
ಅನಂತ್ ಕುಮಾರ್ ಅವ್ರ ಕನಸಲ್ಲಿ ಬರ್ತಾರೆ. ಅದಕ್ಕೂ ಏನಾದ್ರು ಸ್ವಲ್ಪ ಮಗ್ಗಲ್ತಿರಿ ಬನಗಿದ್ರೆ ನಾನು ಕನಸಲ್ಲಿ ಬರ್ತೀನಿ. ಈ ರಾಜ್ಯದ ಜನರ ಹಿತ ಅವ್ರ ಕನಸಿನಲ್ಲಿ ಕಾಣೋದಿಲ್ಲ. ಈ ಸಂಸ್ಕೃತಿಯ ರಕ್ಷಣೆ ಅವ್ರ ಕನಸಿಗೆ ಬೀಳೋದಿಲ್ಲ. ಈ ಜನರ ಆಗು ಹೋಗುಗಳ ಬಗ್ಗೆ ಯಾವುದು ಕನಸು ಬೀಳೋದಿಲ್ಲ. ಅವರಿಗೆ ಬೀಳೋದು ಮೇಟಿ ಕನಸು, ಗುಂಡಿನ ಕನಸು, ಮತ್ತಾವುದು ಕೂಡ ಕನಸು ಬೀಳೋದಿಲ್ಲ. ಅದಕ್ಕೋಸ್ಕರ ಯಡಿಯೂರಪ್ಪನವ್ರ ಕನಸು ಬಿದ್ರೆ ನಮ್ ಕನಸು ಬಿದ್ರೆ ಬೆಚ್ಚ ಬೀಳ್ತಾರೋ. ಹೇಳಿದ್ದೇನೆ, ಅವ್ರು ಏನ್ ಹೇಳಿಕೆ ಕೊಡ್ತಾರ ಅವ್ರಿಗೆ ಗೊತ್ತಾಗುತ್ತೆ. ಅಲ್ಲ ಮೊನ್ನೆ ಪ್ರಚೋದನೆ ನೋಡಿ, ಪ್ರಚೋದನೆಯಿಂದ ಏನು ಸಾಧನೆ ಮಾಡಿದ್ದಾವೆ. ಶಾಂತಿ, ಸಮಾನತೆ, ಪ್ರೀತಿ, ವಿಶ್ವಾಸದಿಂದ ಏನು ಮಾಡ್ಲಿಕ್ಕೆ ಸಾಧ್ಯ, ಏನು ಸಾಧ್ಯ ಮಾಡ್ಲಿಕ್ಕೆ ಸಾಧ್ಯ. ಇಂಥವ್ರು ಸಚಿವರಾಗಿರ್ತಾರೆ. ಅರೆ ಕೇಂದ್ರದಲ್ಲಿ ನಾನು ಸಚಿವನಾಗಿದೆ. ಏನ್ ಬಾಯಿ ಬಂದ ಮಾತಾಡ್ತಾರೆ. ಬಿಜೆಪಿ ಇದಾರಲ್ಲ, ಅವ್ರಿಗೊಂದು ಪೊಲಿಟಿಕಲ್ ಕಲ್ಚರ್ ಇಲ್ಲ, ಒಂದು ಪಾರ್ಲಿಮೆಂಟರಿ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅವ್ರಿಗೆ. ಇವನಿಗೆ ವಿವೇಚನೆ ಅನ್ನೋದೇ ಇಲ್ಲ. ಇಂಥ ಪದವಿಗೆ ವಿವೇಚನೆ ಇಲ್ಲದೆ ತೊಗಲಕ್ಕೆ ಇಷ್ಟು ಚರಿತ್ರೆ ತೊಗಲಕ್ಕೆ ಆಡಳಿತ ಆಗ್ಬಿಡ್ತದೆ. ವಿವೇಚನೆ ಇಲ್ಲದೆ ಹೋದ್ರೆ, ಇವನಿಗೆ ವಿವೇಚನೆ ಇಲ್ಲದೆ ಇರ್ತಕ್ಕಂಥ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಯಾರು ಹೊಂದಿದ್ರೆ ಅದು ಸಿದ್ದರಾಮಯ್ಯನವ್ರು ಮಾತ್ರ. ನಾನು ಮತ್ತೆ ಹೇಳ್ತೇನೆ, ದುಡ್ಡು ಕೊಡ್ತಾ ಇದ್ದಾರೆ, ಬೇಡ ಅಂತ ತೀರ್ಮಾನ ಮಾಡಿದ್ರೆ ಬೇಡ ಅಂತ ಬಿಟ್ಬಿಡಿ. ಪುಕ್ಸಾಟೆ ದುಡ್ಡು, ಹಡವೆ ದುಡ್ಡು ಅಂತ ಗೊತ್ತಿದ್ರೆ ಇಸ್ಕೊಳ್ಳಿ, ಬಿಜೆಪಿ ಕಮಲ ಕೊತ್ತಿ. ಸಂಕೋಚ ಮಾಡ್ಕೋಬೇಡ್ರಿ, ನಮ್ ದುಡ್ಡೇ ಅದು. ಯಾರಿಗಾರು ಇಡೀ ದೇಶದಲ್ಲಿ ಒಂದು ನೋಬೆಲ್ ಪ್ರಶಸ್ತಿ ಸುಳ್ಳಿನ ಸರ್ದಾರ ಕೊಡಬೇಕು ಅನ್ನೋದಿದ್ರೆ, ಘೋಷಣೆ ಸರ್ದಾರ ಅಂತ ಕೊಡೋದಿದ್ರೆ ಮುಖ್ಯಮಂತ್ರಿ ಮನೆ ಸಿದ್ದರಾಮಯ್ಯ ಕೊಡಬಹುದು. ಸುಳ್ಳೇ ಸುಳ್ಳು, ಈ ಭೂಮಿ ಮ್ಯಾಲೆ ಎಲ್ಲ ಸುಳ್ಳು. ನಾನು ಸುಳ್ಳು, ನೀನು ಸುಳ್ಳು, ಅವನು ಸುಳ್ಳು, ಇವನು ಸುಳ್ಳು. ನಾನು ಸುಳ್ಳು, ನೀನು ಸುಳ್ಳು, ಅವನು ಸುಳ್ಳು. ಬ್ರಹ್ಮಗೀಚಿದ ಹಣೆ ಬರ ಸುಳ್ಳು, ಸೃಷ್ಟಿಕರ್ತಾವ ಮೊದಲೇ ಸುಳ್ಳು. ಸುಳ್ಳೇ ಸುಳ್ಳು, ಈ ಭೂಮಿ ಮ್ಯಾಲೆ ಎಲ್ಲ ಸುಳ್ಳು. ಪ್ರಜಾಪ್ರಭುತ್ವದ ಜನಪ್ರತಿನಿಧಿಗಳ ರಾಜಕೀಯ ಡ್ರಾಮಾದ ಮತ್ತೊಂದು ಭಾಗವನ್ನ ತೋರಿಸ್ತೀವಿ ಸ್ಮಾಲ್ ಬ್ರೇಕ್ನ ನಂತರ. ಇವರಾಡೋ ಮಾತು, ನಡೆ, ನುಡಿ ಎಲ್ಲವೂ ಆದರ್ಶವಾಗಿರಬೇಕಿತ್ತು. ಆದ್ರೆ ಅದ್ಯಾವುದು ಅವರಿಗೆ ಬೇಕೇ ಇಲ್ಲ. ಜನನಾಯಕನಾದವರು ಯಾಕೆ ಹೀಗಾಡ್ತಾರೆ, ಯಾಕೆ ಕಿತ್ತಾಡ್ತಾರೆ, ಹೀಗೆ ಮುಂದುವರಿದ್ರೆ ಯಾರನ್ನ ಆದರ್ಶವಾಗಿ ತಗೋಬೇಕು ಅನ್ನೋ ಪ್ರಶ್ನೆ ಎದುರಾಗೋದೇ ಇರೋದಿಲ್ಲ. ಬನ್ನಿ ರಾಜಕಾರಣಿಗಳ ಇನ್ನೊಂದಿಷ್ಟು ಡ್ರಾಮಾಗಳನ್ನ ನೋಡ್ಕೊಂಬರೋಣ. ಜಗದೀಶನಾಡುವ ಜಗವೇ ನಾಟಕರಂಗ, ಜಗದೀಶನಾಡುವ ಜಗವೇ ನಾಟಕರಂಗ. ಸಂಚಾರಿ ನಾನಾಗಿ ಕಾಣುವ, ಸಂಚಾರಿ ನಾನಾಗಿ ಕಾಣುವ ಜಗದೀಶನಾಡುವ ಜಗವೇ ನಾಟಕರಂಗ. ಖುದಾ ಗವಾ, ಖುದಾ ಗವಾ, ಖುದಾ ಗವಾ, ಖುದಾ ಗವಾ. ಯಾವ್ದೊಂದು ವಿಚಿತ್ರವಾದ ಕೇಸ್ ಬರ್ತಾ ಇದೆ, ಕ್ಯಾಚ್ ಹಾಕೊಳ್ಳ ಹಾಕೊಂಡಿದ್ದೀನಿ ಬಾಸ್. ಕ್ಯಾಚ್ ಹಾಕೊಂಡು ಕರ್ಕೊಂಬರ. ತಮ್ಮೆಲ್ಲರಿಗೆ ನಮಸ್ಕಾರ ಡಿಯರ್ ಫ್ರೆಂಡ್ಸ್, ಐ ಆಮ್ ಯುವರ್ ಹಂಬಲ್ ಪಾಲಿಟಿಷಿಯನ್. ಈಶ್ವರಪ್ಪ ಅಂತ ಏನೋ ಬುದ್ಧಿಹೀನ. ಗಾದೆ ಇತ್ತು, ಮಂಗನ ಕೈಯಲ್ಲಿ ಮಾಣಿಕ್ಯ ಅಂತ. ಈ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಹೇಗಿದ್ರೆ ಹುಚ್ಚಿನ ಕೈಯಲ್ಲಿ ಆಡಳಿತ ಅಂತ ಆಗೋಗಿದೆ. ನಾನು ಏನು ಹೇಳ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ ಹುಚ್ಚಿನಿಗೇನು ಗೊತ್ತಾಗಲ್ಲ. ಒಂದ್ಸರಿ
ನನ್ನಂತ ಹಿಂದೂ ಇನ್ಯಾರು ಇಲ್ಲ ಅಂತ ಹೇಳ್ತಾರೆ. ಮತ್ತೊಂದ್ಸರಿ ಹೇಳಿದ್ರೆ ನಾನು ಗೋಮಾಂಸ ತಿಂತೀನಿ ಈ ಮಾತು ಹೇಳ್ತಾರೆ. ಹುಚ್ಚ ಅಂತ ಕರೀದು ಇನ್ನೇನ್ ಕರಿಬೇಕು ನಮ್ಮ ರಾಜ್ಯ ಮುಖ್ಯಮಂತ್ರಿ ಅನ್ನೋದಂತೂ ಅರ್ಥ ಆಗಲ್ಲ. ಯಾಕೆ ಸ್ವಾಮಿ ಆ ಹುಡುಗನ ಮೇಲೆ ಯಾಕೆ ಜಗಳಕ್ಕೆ ಹೋಗ್ತೀರಾ? ಸಿದ್ದರಾಮಯ್ಯ ಹೇಳಿದ್ರು, ಪ್ರಧಾನಿ ನರೇಂದ್ರ ಮೋದಿ ಅವರು ನನ್ನ ಕಂಡ್ರೆ ಭಯ, ನೀನೊಬ್ಬ ಬಚ್ಚ ನಿನ್ನ ಕಂಡ್ರೆ ಭಯ ಪಡೋ ಪ್ರಶ್ನೆ ಎಲ್ಲಿ ಬರುತ್ತೆ ಸಿದ್ದರಾಮಯ್ಯನವರೇ? ಹುಚ್ಚ ಅನ್ನು ಬೇಜಾರಾಗಲ್ಲ, ಚಟ್ಟ ಅನ್ನು ನಾನ್ ಚಿಂತೆ ಮಾಡಲ್ಲ. ರೇವಣ್ಣನಿಗೆ ತಾಕತ್ತಿದ್ರೆ 2018 ನನ್ನ ಮೇಲೆ ಕ್ಯಾಂಡಿಡೇಟ್ ಬರಲಪ್ಪ. ನನ್ನ ಕ್ಷೇತ್ರದಲ್ಲಿ ಓಪನ್ ಸವಾಲ್ ಮೀಟರ್ ಬೇಕು, ಮೀಟರ್ ಧೂಳ್ ಮಗ ಧೂಳ್ ತಿಮಕ ಧೂಳ್ ಧೀರತನಗೆ ಹೆಸರು ಇದುವೆ ನಮ್ ಕಲಾಸಿ ಪಾಳ್ಯ. ಹೆಣ್ಣು ಮಗ ತಿಲ್ ತಿನಕ ತಿಲ್ ಮೀಟರ್ ಇಲ್ಲಿ ಯಾರಿಗೈತೆ ನನ್ನ ಮುಂದೆ ಶಿಷ್ಯ, ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಟೆಲ್ ಮಿ. ಕ್ಯಾಸೆಟ್ ಕೊಳ್ಳ ಇನ್ನ ಇದೆ ವಾಟ್ಸಪ್ ಅಲ್ಲಿ ನನಗೆ ಎಂತ ಕೆಟ್ಟ ಪದ ಯೂಸ್ ಮಾಡಿದ್ದಾರೆ. ಆ ಪದ ನಾನು ಉಪಯೋಗಿಸೋಲ್ಲ. ಏನಂದ್ರೆ ಈ ಪಕ್ಷದ ನಾಲ್ಗೆ ಬಿಗಿ ರೇವಣ್ಣ ನಮಗೂ ಮಾತಾಡಕ್ ಬರ್ತದೆ. ನಾಲ್ಗೆ ಬಿಗಿ ನೀವು ತಿಳ್ಕೊಂಡಿರ್ಬೋದು. ಜಮೀನ್ಗೆ ಹೇಳಿದ ತಕ್ಷಣ ಭಯ ಬಿಟ್ಟಂತ ಈ ಜಮೀನ್ ಎಂದು ಭಯ ಬೀಳವನಲ್ಲ. ಜಮೀರ್ ಅಹಮದ್ ಖಾನ್ ನನ್ನ ಹೆಸರು. ಇದೆಲ್ಲ ಒಂದು ಪ್ರಾಬ್ಲಮ್. ಮೀಟರ್ ಬೇಕು, ಮೀಟರ್ ಇಡೀ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ನೆಲೆ ಇಲ್ಲಿ ಗಟ್ಟಿಯಾಗುತ್ತೆ ಮತ್ತು ಬರುವಂತ ವಿಧಾನಸಭಾ ಚುನಾವಣೆಯಲ್ಲಿ 6ರಲ್ಲಿ ಕನಿಷ್ಠ 4ರಿಂದ 5 ಕ್ಷೇತ್ರಗಳ ನಾವು ಗೆಲ್ತೀವಿ ಅಂತ ನಮಗೆಲ್ಲರಿಗೂ ವಿಶ್ವಾಸ ಮತ್ತು ಈ ಉತ್ಸಾಹದೊಂದಿಗೆ ಇವತ್ತು JDS ಜಾತ್ಯತೀತ ಜನತಾದಳ ಜಾತ್ಯತೀತ ಜನತಾದಳ 6ಕ್ಕೆ 5 ಕ್ಷೇತ್ರ ನಾವು ಗೆಲ್ತೀವಿ. ಎಡಬಟ್ಟಾಯ್ತು, ತಲೆ ಕೆಟ್ಟ ಹೋಯ್ತು, ಎಡಬಟ್ ತಲೆ ಕೆಟ್ಟ ಆಗಲ ಕನಸು. ಅವರೇ ಉಗ್ರಗಾಮಿಗಳು ಅಂತಾರ. ಬಿಜೆಪಿಯವರು ಕೂಡ RSS ಬಜರಂಗ ದಳದವರು ಕೂಡ ಉಗ್ರಗಾಮಿಗಳಿದ್ದಾರೆ. ಅಮಿತ್ ಶಾ ಮತ್ತು ನರೇಂದ್ರ ಮೋದಿಗೆ ಹೆಚ್ಚಿನ ಬೆಂಬಲ ಸಿಗ್ತದೆ ಕರ್ನಾಟಕದಲ್ಲಿ. ಆ ಹಿನ್ನೆಲೆ ಇಟ್ಟುಕೊಂಡು ಆ ಹೆದರಿಕೆಯಿಂದ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡು ಬೇಕಾಪಟ್ಟೆಗೆ ಮಾತಾಡಿ ಚಾಲು ಮಾಡಿದರೆ ಒಬ್ಬ ಮುಖ್ಯಮಂತ್ರಿಗೆ ಯೋಗ್ಯವಾದಂತ ಮಾತುಗಳಲ್ಲ. ತಕ್ಷಣ ಅವನ್ನೆಲ್ಲ ಹಿಂತೆಗೆದುಕೊಂಡು ಅವ್ರು ಕ್ಷಮಾಪಣೆ ಕೇಳಬೇಕು. ಅಥವಾ ನಾವು ಉಗ್ರಗಾಮಿಗಳ ಅನ್ನೋದಾದ್ರೆ ಇಮಿಡಿಯೇಟ್ ಅರೆಸ್ಟ್ ಮಾಡ್ರಿ. ಹಂಗಾರ ನಮ್ಮನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ರಿ. ಹಂಗಾರ ನಮ್ಮ ಮೇಲೆ ಕೇಸ್ ಹಾಕ್ರಿ. ಅದನ್ನ ಮಾಡ್ಲಿಕ್ಕೆ ತಯಾರಿಲ್ಲ. ಬೇಕಾಬಿಟ್ಟಾಗಿ ಮಾತಾಡುವಂಥದ್ದು ಮುಖ್ಯಮಂತ್ರಿಯ ಸ್ಥಾನಕ್ಕೆ ಯೋಗ್ಯ ಅಲ್ಲ ಅಂತ ಹೇಳ್ತಾರೆ. ಇಂಥ ಪಂಥ ಆಹ್ವಾನಗಳೆಲ್ಲ ನೋಡಿದ್ದೀನಿ ನಾನು. ಅವರೆಲ್ಲ ಪಾಪ ಅಲ್ಲೇ ಇರ್ಲಿ. ನಿಮ್ಗೆ ಯಾಕಲ್ಲ ಈ ತಲೆ ಐತೆ. ಇನ್ನೊಬ್ಬ ವಿಚಾರ ಆಡ್ಕೊಳ್ಳೋದು ಬಿಟ್ಟು ನಿಮ್ ಕಸಕ್ ನೋಡ್ಕೊಂಡ್ರೆ ಸಾಲ್ದ. ಕಮಲಮ್ನವ್ರೆ ಬಂದೆ. ಬನ್ನಿ ಬಂದ್ರಾ? ಏನ್ರಿ? ಎಲ್ರಿ ನಿಮ್ ಕುಲಪುತ್ರ? ಅವ್ನ ಇಲ್ಲಲ್ರಿ. ಅವನೇ ಮತ್ತಿನ್ನೆಲ್ರಿ ಇದಾನೆ? ನಂಜನಗೂಡಲ್ಲಿ ನಿಮ್ ತಂಗಿ ಮನ್ಯಾಗ ಅವನೇ. ತಗದ ಬುದ್ಧಿ ಅಂದ್ರೆ ಏನುದ್ದ ಇರೋಡು ಚೋಟದಾಗ್ಬಿಡ್ಬೇಕು. ನನಗ್ ಡಾಕ್ಟ್ರು ಮಟನ್ ಚಿಕನ್ ತಿನ್ಬೇಡಿ ಅಂತ ಹೇಳವ್ರೆ, ಅದು ಬೇರೆ ವಿಷಯ. ಈ 1 ತಿಂಗಳು ಕಾರ್ತಿಕ್ ಮಾಸ ನೀನ್ ಕಾಸು ಕೊಟ್ರು ಮೋಸಕ್ಕಿಲ್ಲ, ಆ ವಿಷಯ ಬಿಡು. ಅಂದ್ಮೇಲೆ ಈ ಮನೆಯೊಳಗೆ ಕೋಳಿ ಸಾರು ಘಮ್ ಅಂತ ಐತೆ ಅಂದ್ಮೇಲೆ ಅವನು ಇಲ್ಲಿಗೆ ಬಂದಿರ್ಲೇಬೇಕು.
ನಾವು ಹೇಳಿ ಕೇಳಿ ಹಠವಾದಿಗಳು. ಯಾವುದೋ ರಸ್ತೆಯಲ್ಲಿರ್ತಕ್ಕಂಥ ನಾಯಿಗಳು ಕೂಗಿದ್ರೆ ಅದಕ್ಕೆ ತಲೆ ಕೆಡಿಸ್ಕೊಳ್ತಕ್ಕಂಥ ಜನಗಳು ನಾವಲ್ಲ. ಯಾವುದೋ ರಸ್ತೆಯಲ್ಲಿರ್ತಕ್ಕಂಥ ನಾಯಿಗಳು ಕೂಗಿದ್ರೆ ಅದಕ್ಕೆ ತಲೆ ಕೆಡಿಸ್ಕೊಳ್ತಕ್ಕಂಥ ಜನಗಳು ನಾವಲ್ಲ. ಯಾವುದೋ ರಸ್ತೆಯಲ್ಲಿರ್ತಕ್ಕಂಥ ನಾಯಿಗಳು ಕೂಗಿದ್ರೆ ಅದಕ್ಕೆ ತಲೆ ಕೆಡಿಸ್ಕೊಳ್ತಕ್ಕಂಥ ಜನಗಳು ನಾವಲ್ಲ. ಏನ್ ತಮಾಷೆ ಮಾಡ್ತಾ ಇದೆಯಾ ಇಲ್ಲಿ? ಏನ್ ಆಟ ಆಡ್ತಾ ಕೂತಿದ್ಯಾ ಇಲ್ಲಿ? ದೇಶ ಬೆಂಕಿಯ ತುರಿತಾ ಇದೆ, ಬಡ ಜನರು ಒಳ್ಳೆ ಜನರು ಹೊಟ್ಟೆ ಉರಿತಾ ಇದೆ, ಕೆಟ್ಟವ್ರ ಹೊಟ್ಟೆ ಊದ್ತಾ ಇದೆ. ನೀನ್ ಮಜಾ ತಗೋ ಕೂತಿದ್ಯಾ ಇಲ್ಲಿ? ದನ ಕರುಗಳಿಗೆ ಮೇವಿಲ್ಲ ರೀ, ಹಂಗಾಗಿ ನಾವು ಒಂದು ಎತ್ತುಗಳನ್ನು ಎಲ್ಲ ಮಾರಿಬಿಟ್ಟಿದ್ದೇವೆ ರೀ. ಹಂಗಾಗಿ ಮಾರುಕಟ್ಟ ಇವು ಮತ್ತು ಎಲ್ಲ ಶ್ರಮಪಟ್ಟು ನಾವು ದುಡಿತಾ ಇದ್ದೀವಿ. ತೂಗಾಡುವ ತೆನೆಗಳೇ ನಿಮಗೆ ಶರಣು, ವಿಷವ ನಿಮಗಿದ್ದರು ಅನ್ನ ನಮಗಿಡುವಿರಿ. ಮಳೆ ಕಾಯುವ ರೈತನೇ ನಿನಗೆ ಶರಣು, ನೀನೇ ಹಸಿದಿದ್ದರು ಬೆಳೆವೆ ಜಗ ಕಾಯುವೆ. ನಿನ್ನ ಮನಸೂರು ಒಳತೇಪೆ ನೂರು, ಅಯ್ಯೋ ಬಡಪಾಯಿ ನಿನ್ನ ಕೇಳೋರು ಯಾರು? ಸಾಲ ಎದೆ ಮೇಲೆ ಉಸಿರಾಟ ಭಾರ, ಕಾಯೋ ಸರಕಾರ ನಿನ್ನಿಂದ ದೂರ. ಓ ಇಂಡಿಯಾ ಓ ಇಂಡಿಯಾ ಈ ಪಾಡು ನೋಡು, ಆ ಗಾಂಧಿಗೆ ಆ ಬುದ್ಧಗೆ ಮರು ಜನ್ಮ ನೀಡು. ಈಶ್ವರಪ್ಪ ಅಂತ ಏನೋ ಬುದ್ಧಿ ಬೀನ ಹುಚ್ಚಿನ ಕೈಲಿ ಆಡಳಿತ ಅಂತ ಆಗೋಗಿದೆ. ಮೀಟರ್ ಬೇಕು, ಮೀಟರ್ ಮೀಟರ್. ಬಿಜೆಪಿಯವರು ಕೂಡ RSS ಬಜರಂಗದವರು ಕೂಡ ಉಗ್ರಗಾಮಿಗಳು. ರಸ್ತೆಯಲ್ಲಿರ್ತಕ್ಕಂಥ ನಾಯಿಗಳು ಕೂಗಿದ್ರೆ ಅದಕ್ಕೆ ತಲೆ ಕೆಡಿಸ್ಕೊಳ್ತಕ್ಕಂಥ ಜನಗಳು ನಾವಲ್ಲ. ಚಂಚಕ ಚಂ ಚಂ ಚಂಚಕ ಚಂ ಚಂ, ದೇಶದ ಕತೆ ಇಷ್ಟೇ ಕಣಮ್ಮ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮ. ಈ ದೇಶದ ಕತೆ ಇಷ್ಟೇ ಕಣಮ್ಮ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮ. ಕಣಮ್ಮ ಕಣಮ್ಮ. ನಿಜ, ಎಲೆಕ್ಷನ್ ಹತ್ರ ಬರ್ತಿದೆ, ಮತ್ತೆ ಓಟು ಕೇಳೋಕೆ ಬಂದೇ ಬರ್ತಾರೆ. ಅದರ ನಡುವೆ ಇವರೆಲ್ಲರ ಡ್ರಾಮಾಗಳನ್ನ ನೋಡಿದ್ರಿ. ಮಾತಿಗಿಂತ ಕೃತಿಯ ಕಡೆಗೆ ನಮ್ಮ ಜನನಾಯಕರು ಗಮನ ಹರಿಸುವಂತಾಗ್ಲಿ. ಇದುವೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.